Hello friends, today we are going to discuss about Geoffrey Chaucer. He was his lifetime is 1340 to 1400. He was born between 1340 to 1345 probably in London. His father was a prosperous wine merchant. In 1357 he was a page in the household of Elizabeth de Burgh, Countess of Ulster, wife of Prince Leonard. He was captured by the French during the Brittany expedition of 1359 but was ransomed by the king. Edward III later sent him to France on a diplomatic mission. He also traveled to Genoa and Florence. Around 1366, Chaucer married Philippa Royet, a lady in waiting in the queen's household. Philippa's sister, Catherine Swinford, later became the third wife of John Gaunt, King's fourth son and Chaucer's patron. In 1374, Chaucer was appointed controller of the lucrative London customs. In 1386, he was elected member of parliament for Kent and also served as a justice of peace. In 1389, he was made clerk of the king's works, overseeing overseeing loyal building projects. He held a number of royal posts, serving both Edward III and his successor Richard II. Chaucer lived, lived during Edward III 1327 to 1377, Richard II 1377 to 1399, Henry IV 1399 to 1413. ಜೋಫ್ರಿ ಚಾಸರ್ ಬಗ್ಗೆ ನಾವು ತಿಳ್ಕೊಳ್ಳೋದೇ ಆದರೆ ಇಂಗ್ಲೀಷ್ ಪೀರಿಯಡಲ್ಲಿ ಬರುವಂತಹ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗ್ತಾರೆ. ಇವರ ಒಂದು ಅವಧಿ ಬಂದುಬಿಟ್ಟು 1340ರಿಂದ 1400. ಇವರು 1340 ಮತ್ತು 1345 ಆಸುಪಾಸಿನಲ್ಲಿ ಲಂಡನ್ನಲ್ಲಿ ಜನಿಸಿದ್ದಾರೆ ಅಂತ ಹೇಳ್ಬೋದು. ಇವರ ಫಾದರ್ ಬಂದುಬಿಟ್ಟು ಪ್ರಾಸ್ಪರಸ್ ವೈನ್ ಮರ್ಚೆಂಟ್ ಆಗಿರ್ತಾರೆ. 1357ರಲ್ಲಿ ಇವರು ದೂತರಾಗಿ ವರ್ಕ್ ಮಾಡ್ತಾರೆ ಎಲಿಜಬೆತ್ ಡಿ ಬರ್ಗ್ ಅವರ ಒಂದು ಹೌಸ್ ಹೋಲ್ಡಲ್ಲಿ. ನೆಕ್ಸ್ಟು ಇವರನ್ನು ಒಂದು ಬ್ರಿಟನಿ ಎಕ್ಸ್ಪಿಡಿಷನಲ್ಲಿ ಕ್ಯಾಪ್ಚರ್ ಮಾಡಲಾಗುತ್ತೆ ಫ್ರಾನ್ಸ್ ಅವರು. ಆನಂತರ ಮತ್ತೆ ರ್ಯಾನ್ಸಮ್ಡ್ ಆಗಿ ಬಿಟ್ಟು ಹೋಗ್ತಾರೆ 1359ರಲ್ಲಿ. ನೆಕ್ಸ್ಟು ಎಡ್ವರ್ಡ್ III ಏನು ಮಾಡ್ತಾರಪ್ಪ ಅಂತಂದರೆ ಫ್ರಾನ್ಸಿಗೆ ಕಳಿಸ್ತಾ ಹೋಗ್ತಾರೆ ಡಿಪ್ಲೊಮ್ಯಾಟಿಕ್ ಮಿಷನ್ ಮೂಲಕ. ಹಾಗೆ ಇವರು ಜಿನೋವಾ ಮತ್ತು ಫ್ಲಾರೆನ್ಸ್ ಎಲ್ಲ ಕಡೆ ಪ್ರಯಾಣ ಬೆಳೆಸಿರ್ತಾರೆ. 1366ರಲ್ಲಿ ಚಾಸರ್ ಅವರು ಫಿಲಿಪ್ಪಾ ರೋಯೆಟ್ ಅನ್ನೋರನ್ನ ಮದುವೆ ಆಗ್ತಾರೆ. ಇವರು ಸಹ ಕ್ವೀನ್ಸ್ ಹೌಸ್ ಹೋಲ್ಡಲ್ಲಿ ಇರ್ತಾರೆ. ಫಿಲಿಪ್ಪಾ ಸಿಸ್ಟರ್ ಬಂದುಬಿಟ್ಟು ಕ್ಯಾಥರಿನ್ ಸ್ವಿನ್ಫೋರ್ಡ್. ಅವ್ರೇನು ಮಾಡ್ತಾರಪ್ಪ ಅಂತಂದರೆ ಜಾನ್ ಗಂಟ್ ಅವ್ರನ್ನ ಮದುವೆ ಆಗ್ತಾರೆ. ಸೊ ಜಾನ್ ಗಂಟ್ ಯಾರಪ್ಪ ಅಂತಂದರೆ ಕಿಂಗಿನ ಫೋರ್ತ್ ಸನ್ ಆಗಿರ್ತಾರೆ. ಚಾಸರ್ನ ಪ್ಯಾಟ್ರನ್ ಜೊತೆಯಾರಾಗಿ ಬೆಳೀತಾ ಹೋಗ್ತಾರೆ. ಆನಂತರ 1374ರಲ್ಲಿ ಚಾಸರ್ ಅವರು ಕಂಟ್ರೋಲರ್ ಆಫ್ ಲುಕ್ರೇಟಿವ್ ಲಂಡನ್ ಕಸ್ಟಮ್ಸ್ ಆಗಿ ಅಪಾಯಿಂಟ್ ಆಗ್ತಾರೆ. 1386ರಲ್ಲಿ ಇವರು ಪಾರ್ಲಿಮೆಂಟಿಗೆ ಮೆಂಬರ್ ಆಗಿ ಎಲೆಕ್ಟ್ ಆಗ್ತಾರೆ ಮತ್ತು ಜಸ್ಟಿಸ್ ಆಫ್ ಪೀಸ್ ಆಗಿ ಸರ್ವ್ ಮಾಡ್ತಾರೆ. 1389ರಲ್ಲಿ ಕ್ಲರ್ಕ್ ಆಗಿ ಕಿಂಗ್ಸ್ ವರ್ಕ್ಸ್ ಎಲ್ಲ ಮಾಡ್ತಾ ಹೋಗ್ತಾರೆ. ಹಿ ಹೆಡ್ ಅ ನಂಬರ್ ಆಫ್ ರಾಯಲ್ ಪೋಸ್ಟ್ ಸರ್ವಿಂಗ್ ಬೋತ್ ಎಡ್ವರ್ಡ್ III ಆ್ಯಂಡ್ ಇಸ್ ಸಕ್ಸೆಸರ್ ರಿಚರ್ಡ್ II. ಎಡ್ವರ್ಡ್ III ಮತ್ತು ರಿಚರ್ಡ್ II ಅವಧಿಯಲ್ಲಿ ಇವರು ಪ್ರಮುಖವಾದ ಪೋಸ್ಟ್ಗಳನ್ನ ಹೊಂದಿರ್ತಾರೆ. ಹಾಗೂ ಇವರು ಯಾರ್ಯಾರ ಅವಧಿಯಲ್ಲಿ ಎಡ್ವರ್ಡ್ III ಎಂಬ ರಾಜನ ಅವಧಿಯಲ್ಲಿ ಮತ್ತು ರಿಚರ್ಡ್ II ಎಂಬ ರಾಜ ಹಾಗೂ ಹೆನ್ರಿ IV ಎಂಬ ರಾಜನ ಅವಧಿಯಲ್ಲಿ ಇವರು ಕಾರ್ಯನಿರ್ವಹಿಸಿದ್ದಾರೆ. ಹಿ ವಾಸ್ ದ ಫಸ್ಟ್ ಪೊಯೆಟ್ ಟು ಬಿ ಬರಿಡ್ ಇನ್ ವೆಸ್ಟ್ಮಿನಿಸ್ಟರ್ ಅಬೆ, ನೌ ನೋನ್ ಆ್ಯಸ್ ದ ಪೊಯೆಟ್ಸ್ ಕಾರ್ನರ್. ಓಕೆ, ಇವರು ಒಂದು ಲಂಡನ್ನಿನ ಅಥವಾ ಇಂಗ್ಲೆಂಡಿನ ಪ್ರಪ್ರಥಮ ಕವಿ ಆಗ್ತಾರೆ. ವೆಸ್ಟ್ಮಿನಿಸ್ಟರ್ ಅಬೆಯಲ್ಲಿ ಇವರನ್ನು ಸಮಾಧಿ ಮಾಡಲಾಗುತ್ತೆ. ಈಗ ಕರೆಯುವಂಥದ್ದು ದ ಪೊಯೆಟ್ಸ್ ಕಾರ್ನರ್ ಅಂತೇಳಿ ಕರೀತಾರೆ. ಫಸ್ಟ್ ಪೊಯೆಟ್ ಆಗಿರ್ತಾರೆ ಅಲ್ಲಿ ಬರಿಡ್ ಆದಂಥವ್ರು. ಆರ್ನಾಲ್ಡ್ ಇವರನ್ನು ಏನಂತ ಕರೀತಾರಪ್ಪ, ಫಾದರ್ ಆಫ್ ಇಂಗ್ಲೀಷ್ ಪೊಯೆಟ್ರಿ ಅಂತ ಕರೀತಾರೆ. ಇವರು ಬರೆದಿರುವಂತಹ ದ ಲೆಜೆಂಡ್ ಆಫ್ ಗುಡ್ ವುಮೆನ್ನಲ್ಲಿ 9 ಲೆಜೆಂಡ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. 9 ಸ್ತ್ರೀಯರ ಬಗ್ಗೆ: ಕ್ಲಿಯೋಪ್ಯಾಟ್ರಾ, ಥಿಸ್ಬೆ, ಡಿಡೋ, ಹಿಪ್ಸಿಪೈಲೆ, ಮೀಡಿಯಾ, ಲುಕ್ರೆಸಿ, ಎರಿಯಡ್ನೆ,
ಫಿಲಿಸ್ ಆ್ಯಂಡ್ ಹೈಪರ್ನೆಸ್ಟ್ರಾ. ಈ 9 ಪ್ರಮುಖವಾದ ಲೇಡೀಸ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಲೆಜೆಂಡ್ಸ್ ಆಫ್ ಗುಡ್ ವುಮೆನಲ್ಲಿ. ಡ್ರೈಡನ್ನು ಕ್ಯಾಂಟರ್ಬರಿ ಟೇಲ್ಸನ್ನು ಮತ್ತೆ ಮಾಡರ್ನ್ ಇಂಗ್ಲೀಷಲ್ಲಿ ಬರೀತಾ ಹೋಗ್ತಾರೆ, ರೀರೈಟ್ ಮಾಡಿದ್ದಾರೆ. ಹಿ ವಾಸ್ ದ ಫಸ್ಟ್ ನ್ಯಾಷನಲ್ ಪೊಯೆಟ್ ಆಫ್ ಇಂಗ್ಲೆಂಡ್ ಅಂತ ಹೇಳ್ತಾರೆ, ಅಂದರೆ ಪ್ರಪ್ರಥಮ ರಾಷ್ಟ್ರೀಯ ಕವಿ ಅಂತ ಹೇಳಿ ಹೆಸರು ಪಡ್ಕೊಂಡಿದ್ದಾನೆ. ಡ್ರೈಡನ್ನು ಹೇಳ್ತಾ ಹೋಗ್ತಾರೆ ಇವ್ರ ಬಗ್ಗೆ, ಹಿಯರ್ ಈಸ್ ಗಾಡ್ಸ್ ಪ್ಲೆಂಟಿ ಆ್ಯಂಡ್ ಅ ರಫ್ ಡೈಮಂಡ್ ಆ್ಯಂಡ್ ಮಸ್ಟ್ ಫಸ್ಟ್ ಬಿ ಪಾಲಿಶ್ ಇಯರ್ ಹಿ ಶೈನ್ಸ್ ಅಂತ ಹೇಳ್ತಾ ಹೋಗ್ತಾರೆ. ಡ್ರೈಡನ್ ಇವ್ರ ಬಗ್ಗೆ ಗಾಡ್ಸ್ ಪ್ಲೆಂಟಿ ಅಂತ ಹೇಳ್ತಾರೆ, ಹಾಗೆ ರಫ್ ಡೈಮಂಡು ಪಾಲಿಶ್ಡ್ ಆಗಿದೆ ಇಲ್ಲಿ ಅಂತ ಹೇಳ್ತಾ ಹೋಗ್ತಾರೆ. ಬೊಕ್ಯಾಶಿಯೋ ಎಕ್ಸಸೈಸ್ಡ್ ಅ ಡೀಪ್ ಇನ್ಫ್ಲುಯೆನ್ಸ್ ಆನ್ ಚಾಸರ್. ಓಕೆ, ಬೊಕ್ಯಾಶಿಯೋ ಒಂದು ಇನ್ಫ್ಲುಯೆನ್ಸು ಚಾಸರ್ ಮೇಲೆ ತುಂಬ ಇದೆ. ಆನ್ ಡಿಪ್ಲೊಮ್ಯಾಟಿಕ್ ಮಿಷನ್ ಹಿ ವಾಸ್ ಸೆಂಟ್ ಟು ಇಟಲಿ ವೇರ್ ಹಿ ಮೆಟ್ ಪೆಟ್ರಾರ್ಕ್ ಆ್ಯಂಡ್ ಬೊಕ್ಯಾಶಿಯೋ. ಹಿ ಮೇಕ್ಸ್ ಅ ಕ್ಲಿಯರ್ ರೆಫರೆನ್ಸ್ ಆಫ್ ಪೆಟ್ರಾರ್ಕ್ ಇನ್ ಇಸ್ ಕ್ಲರ್ಕ್ಸ್ ಟೇಲ್. ಇವ್ರು ಬೊಕ್ಯಾಶಿಯೋನ ಯಾವಾಗ ಮೀಟ್ ಮಾಡ್ತಾರೆ ಅಂತಂದರೆ, ಇಟಲಿಗೆ ಹೋದಂಥ ಸಂದರ್ಭದಲ್ಲಿ ಬೊಕ್ಯಾಶಿಯೋ ಮತ್ತು ಪೆಟ್ರಾರ್ಕನ್ನು ಮೀಟ್ ಮಾಡ್ತಾರೆ. ಬೊಕ್ಯಾಶಿಯೋ ಮತ್ತು ಪೆಟ್ರಾರ್ಕ್ ಅವರ ಬಗ್ಗೆ ಎಲ್ಲಿ ನಾವು ನೋಡ್ತೀವಿ, ಪೆಟ್ರಾರ್ಕ್ ಬಗ್ಗೆ ನಾವು ನೋಡೋದು ಕ್ಲರ್ಕ್ಸ್ ಟೇಲಲ್ಲಿ ನೋಡ್ತಾ ಹೋಗ್ತೀವಿ. ಹೀ ಈಸ್ ಕಾಲ್ಡ್ ಫಾದರ್ ಆಫ್ ಇಂಗ್ಲೀಷ್ ಪೊಯೆಟ್ರಿ ಆ್ಯಂಡ್ ಗ್ರ್ಯಾಂಡ್ ಫಾದರ್ ಆಫ್ ಇಂಗ್ಲೀಷ್ ನಾವೆಲ್. ಇವರನ್ನು ಫಾದರ್ ಆಫ್ ಇಂಗ್ಲೀಷ್ ಪೊಯೆಟ್ರಿ ಅಂತ ಕರೀತಾರೆ, ಹಾಗೆ ಗ್ರ್ಯಾಂಡ್ ಫಾದರ್ ಆಫ್ ಇಂಗ್ಲೀಷ್ ನಾವೆಲ್ ಅಂತೇಳಿ ಕರೀತಾರೆ. ಹೀ ಈಸ್ ಕಾಲ್ಡ್ ಮಾರ್ನಿಂಗ್ ಸ್ಟಾರ್ ಆಫ್ ಸಾಂಗ್ ಆ್ಯಂಡ್ ಮಾರ್ನಿಂಗ್ ಸ್ಟಾರ್ ಆಫ್ ರಿನೈಸೆನ್ಸ್ ಅಂತೇಳಿ. ಇವರನ್ನು ಮಾರ್ನಿಂಗ್ ಸ್ಟಾರ್ ಆಫ್ ಸಾಂಗ್ ಅಂತ ಕರೀತಾರೆ, ಹಾಗೆ ಮಾರ್ನಿಂಗ್ ಸ್ಟಾರ್ ಆಫ್ ರಿನೈಸೆನ್ಸ್ ಅಂತಲೂ ಕರೀತಾರೆ. ಆರ್ನಾಲ್ಡ್ ಇವ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ, ಚಾಸರ್ಸ್ ಲ್ಯಾಕ್ಸ್ ನಾಟ್ ಓನ್ಲಿ ದ ಆಕ್ಸೆಂಟ್ ಆಫ್ ಡಾಂಟೆ ಬಟ್ ಆಲ್ಸೋ ದ ಹೈ ಸೀರಿಯಸ್ನೆಸ್ ಅಂತ ಕರೀತಾರೆ. He is the first one to use Ottawa rhyme in the book of the Duchess. Ottawa rhyme is the 8-syllable line in couplet rhyming. ಒಟ್ಟವ ರೈಮನ್ನ ಒಂದು ಪದವನ್ನು ಬಳಸಿದ್ದು ಫಸ್ಟ್ ಟೈಮ್ ಇವರೇ ಆಗಿದ್ದಾರೆ. ದ ಬುಕ್ ಆಫ್ ಡಚಸ್ಸಲ್ಲಿ ಬಳಸ್ತಾ ಹೋಗ್ತಾರೆ. ಈ ಒಟ್ಟವ ರೈಮ ಅಂತಂತಂದರೆ 8 ಸಿಲಬಿಕ್ ಲೈನ್ ಇರುವಂತಹ ಕಪ್ಲೆಟ್, ರೈಮಿಂಗ್ ಪೊಯಮ್ ಇರುತ್ತೆ. He first used heroic couplet in the Legends of Good Women. Heroic couplet is 10 syllable in line, rhyming in couplets. ಡೆಕಾಸಿಲಬಿಕ್ ಕಪ್ಲೆಟ್ ಅಂತೇಳಿ ಕರೀತಾರೆ. ಇವರು ನಾಟ್ ಓನ್ಲಿ ಒಟ್ಟವ ರೀಮಾ ಅಷ್ಟೇ ಯೂಸ್ ಮಾಡಿದ್ದಲ್ಲ, ಇವರು ಮತ್ತು ಹೀರೋಯಿಕ್ ಕಪ್ಲೆಟನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಹೀರೋಯಿಕ್ ಕಪ್ಲೆಟ್ ಅಂತಂದರೆ 10 ಸಿಲಬಲ್ ಲೈನ್ ಅಂತ ಹೇಳಿ ನಾವು ಕರಿಬೋದು. ಇದನ್ನು ಫಸ್ಟ್ ಯೂಸ್ ಮಾಡಿದಂದರೆ ದ ಲೆಜೆಂಡ್ಸ್ ಆಫ್ ಗುಡ್ ವುಮನ್ನಲ್ಲಿ ಬಳಸ್ತಾ ಹೋಗ್ತಾರೆ. He first used rhyme royal in Troilus and Cressida. Rhyme royal is 10 syllable line arranged in 7 lines stanza AB AB BC BCC. Chaucer's Troilus and Cressida is called novel in verse. Troilus and Cressidaವನ್ನು ನಾವೆಲ್ ಇನ್ ವರ್ಸ್ ಅಂತೇಳಿ ಕರಿತಾ ಹೋಗ್ತಾರೆ. ಇನ್ ದ ಹೌಸ್ ಆಫ್ ಫೇಮಲ್ಲಿ ಚಾಸರ್ ರಿಸೆಂಬ್ಲೆನ್ಸ್ ಕ್ಲೋಸೆಸ್ಟ್ ಟು ಡಾಂಟೆಸ್ ಡಿವೈನ್ ಕಾಮಿಡಿ. ದ ಹೌಸ್ ಆಫ್ ಫೇಮನ್ನು ನಾವು ಡಿವೈನ್ ಕಾಮಿಡಿಯಲ್ಲಿ ಹೋಲಿಸ್ತಾ ಹೋಗ್ತೀವಿ. W.J. ಲಾಂಗ್ ಅನ್ನೋರು ಏನಂತ ಕರೀತಾರಪ್ಪ ಅಂತಂದರೆ, ಕಾಲ್ಡ್ ದ ಪ್ರೊಲಾಗ್ ಟು ದ ಕಂಟೆಂಪರರಿ ಟೇಲ್ಸ್ ಆ್ಯಸ್ ದ ಪ್ರೊಲಾಗ್ ಟು ಮಾಡರ್ನ್ ಫಿಕ್ಷನ್ ಬಿಕಾಸ್ ಆಫ್ ಇಟ್ಸ್ ರಿಯಲಿಸಮ್. ದ ಲಾಂಗ್ ಅನ್ನೋರು ಕಂಟೆಂಪರರಿ ಟೇಲ್ಸನ್ನು ಏನಂತ ಕರೀತಾರೆ ಅಂದರೆ ಪ್ರೊಲಾಗ್ ಟು ಮಾಡರ್ನ್ ಫಿಕ್ಷನ್ ಅಂತ ಹೇಳಿ ಕರೀತಾರೆ. ಅಂದರೆ ಈ ಒಂದು ಕಂಟೆಂಪರರಿ ಟೇಲ್ಸು ಮುನ್ನುಡಿ ಆಗ್ತಾ ಹೋಗುತ್ತೆ ಮಾಡರ್ನ್ ಫಿಕ್ಷನ್ಗೆ ಅಂತ ಹೇಳ್ತಾ ಹೋಗ್ತಾರೆ. ದ ಜನರಲ್ ಪ್ರೊಲಾಗ್ ಆಫ್ ದ ಕಂಟೆಂಪರರಿ ಟೇಲ್ಸ್ ಕಂಟೈನ್ 858 ಲೈನ್. ಓಕೆ, ಜನರಲ್ ಪ್ರೊಲಾಗಲ್ಲಿ 858 ಲೈನನ್ನು ನಾವು ಕಾಣ್ತಾ ಹೋಗ್ತೀವಿ. The general plan of Canterbury Tale is taken from Boccaccio's Decameron. ಓಕೆ, ನಾವು ನೋಡ್ಬೋದು ಈ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ ಯು ಜಿ ಸಿ ನೆಟ್ಟಲ್ಲೆಲ್ಲ. ಕಂಟೆಂಪರರಿ ಟೇಲ್ಸಿನ ಒಂದು ಪ್ಲ್ಯಾನನ್ನು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ ಅಂದರೆ ಬೊಕ್ಯಾಶಿಯೋಸ್ದು ಡೆಕಮರನ್ನಿಂದ ತೆಗೆದುಕೊಳ್ಳಲಾಗಿದೆ. ಕಂಟೆಂಪರರಿ ಟೇಲ್ಸ್ ಇನ್ ಕಂಟೆಂಪರರಿ ದ ಪಿಲ್ಗ್ರಿಮ್ಸ್ ಕುಡ್ ಬಿ ಸೀನ್ ಗೋಯಿಂಗ್ ಟು ಥಾಮಸ್ ಅ ಬಕೆಟ್ ಇನ್ ದ ಮಂತ್ ಆಫ್ ಏಪ್ರಿಲ್. ಹಿ ಗೇವ್ ಪೆನ್ ಪಿಕ್ಚರ್ ಆಫ್ 21 ಪಿಲ್ಗ್ರಿಮ್ಸ್ ಇನ್ ದಿಸ್ ವರ್ಕ್. ಈ ಒಂದು ಕಂಟೆಂಪರರಿ ಟೇಲ್ಸಲ್ಲಿ 21 ಪಿಲ್ಗ್ರಿಮ್ಸು ತಮ್ಮದೇ ಆದಂಥ ಯಾತ್ರೆಗೆ ಹೋಗುವಂಥ ಸಂದರ್ಭದಲ್ಲಿ 21 ಪಿಲ್ಗ್ರಿಮ್ಸ್ ಬಗ್ಗೆ ಅವರು ವರ್ಣಿಸ್ತಾ ಹೋಗ್ತಾರೆ. ಅವರು ಥಾಮಸ್ ಬೆಕೆಟ್ಗೆ ಇನ್ ದ ಮಂತ್ ಆಫ್ ಏಪ್ರಿಲಲ್ಲಿ ಹೋಗೋದನ್ನು ನಾವು ನೋಡ್ತಾ ಹೋಗ್ತೀವಿ ಈ ಒಂದು ಕಂಟೆಂಪರರಿ ಟೇಲ್ಸಲ್ಲಿ. ಹ್ಯಾಡ್ ಚಾಸರ್ ರಿಟನ್ ಇನ್ ಪ್ರೋಸ್ ಇಟ್ ಈಸ್ ಪಾಸಿಬಲ್ ಈಸ್ ಟ್ರಾಯ್ಲಸ್ ಆ್ಯಂಡ್ ಕ್ರಿಸೆಡಾ ಆ್ಯಂಡ್ ನಾಟ್ ರಿಚರ್ಡ್ಸನ್ಸ್ ಪಾಮೆಲಾ ವುಡ್ ಬಿ ಸೆಲೆಬ್ರೇಟೆಡ್ ಆ್ಯಸ್ ಫಸ್ಟ್ ಇಂಗ್ಲಿಷ್ ನಾವೆಲ್ ಬೈ S.D. ನೈಲ್. ಟ್ರಾಯ್ಲಸ್ ಆ್ಯಂಡ್ ಕ್ರಿಸಿಡಾನ ನಾವು ಫಸ್ಟ್ ನಾವೆಲ್ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗೆಯೇ ಪಾಮೆಲಾ ವುಡ್ ಬಿ ಸೆಲೆಬ್ರೇಟೆಡ್ ಆಸ್ ಫಸ್ಟ್ ನಾವೆಲ್ ಬೈ S.D. ನೈಲ್ ಅಂತ ಹೇಳ್ತಾರೆ. ಎರಡನ್ನೂ ಸಹ ನಾವು ಫಸ್ಟ್ ನಾವೆಲ್ ಅಂತೇಳಿ ಗುರುತಿಸ್ತಾ ಹೋಗ್ತೀವಿ. ಎಡ್ಮಂಡ್ ಸ್ಪೆನ್ಸರ್ ಇನ್ ಈಸ್ ಫೇರಿ ಕ್ವೀನ್ ಕಾಲ್ಡ್ ಚಾಸರ್ ವೆಲ್ ಆಫ್ ಇಂಗ್ಲಿಷ್
ಅನ್ಡಿಫೈಲ್ಡ್ ಅಂತ ಕರಿತಾ ಹೋಗ್ತಾರೆ. ನೇವಿಲ್ ಕಾಗಿಲ್ ಇಂಟರ್ಪ್ರಿಟೇಟೆಡ್ contemporary tales in 20th century English. Albert called Chaucer the earliest of the great moderns and the morning star of Renaissance ಅಂತೇಳಿ ಕರೀತಾರೆ. ಡ್ರೈಡನ್ ಇವ್ರನ್ನ ದ ಫಾದರ್ ಆಫ್ ಇಂಗ್ಲಿಷ್ ಪೊಯೆಟ್ರಿ ಅಂತೇಳಿ ಕರೀತಾರೆ. ಚಾಸರ್ ಫೌಂಡ್ ಇಸ್ ನೇಟಿವ್ ಟಂಗ್ ಅ ಡೈಲೆಕ್ಟ್ ಆ್ಯಂಡ್ ಲೆಫ್ಟ್ ಇಟ್ ಅ ಲ್ಯಾಂಗ್ವೇಜ್ ಬೈ ಲೋಯಸ್. ಚಾಸರ್ನ ಏನಂತಾರೆ ಹೊಸ ನೇಟಿವ್ ಟಂಗ್ ಅಂದರೆ ಪ್ರಾದೇಶಿಕವಾದಂಥ ಭಾಷೆಯನ್ನು ಕಂಡುಹಿಡಿದಿದ್ದಾರೆ ಅಂತ ಹೇಳ್ತಾ ಹೋಗ್ತಾರೆ. ಚಾಸರ್ ಈಸ್ ದ ಅರ್ಲಿಯೆಸ್ಟ್ ಆಫ್ ದ ಗ್ರೇಟ್ ಮಾಡ್ರನ್ಸ್ ಅಂತೇಳಿ ಮ್ಯಾಥ್ಯೂ ಆರ್ನಾಲ್ಡ್ ಹೇಳ್ತಾ ಹೋಗ್ತಾರೆ. ಇಫ್ ಚಾಸರ್ ಈಸ್ ದ ಫಾದರ್ ಆಫ್ ಇಂಗ್ಲೀಷ್ ಪೊಯೆಟ್ರಿ, ಹೀ ಈಸ್ ದ ಗ್ರ್ಯಾಂಡ್ ಫಾದರ್ ಆಫ್ ಇಂಗ್ಲೀಷ್ ನಾವೆಲ್ ಅಂತೇಳಿ G.K. ಚೆಸ್ಟರ್ಟೋಮ್ ಅನ್ನೋರು ಹೇಳ್ತಾ ಹೋಗ್ತಾರೆ. ಹಿಯರ್ ಈಸ್ ಗಾಡ್ಸ್ ಪ್ಲೆಂಟಿ ಅಂತೇಳಿ ಡ್ರೈಡನ್ ಹೇಳ್ತಾ ಹೋಗ್ತಾರೆ. ಆಕ್ಲೇವ್ ರೋಟ್ ಅ ಫೇಮಸ್ ಪೋಯಮ್ ದ ರೆಜಿಮೆಂಟ್ ಆಫ್ ಪ್ರಿನ್ಸಸ್ ಆನ್ ದ ಡೆತ್ ಆಫ್ ಚಾಸರ್. Chaucer and Langland died in the same year 1400. Chaucer has been criticized for presenting about courts and cultivated classes and neglects the suffering of the poor. ಈ ಚಾಸರ್ ಕ್ರಿಟಿಸೈಸ್ ಆಗ್ತಾ ಹೋಗ್ತಾರೆ. ಯಾಕೆಂತಂದರೆ ಕಲ್ಟಿವೇಟೆಡ್ ಕ್ಲಾಸಸ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ, ಆದರೆ ಪೂರ್ ಪೀಪಲನ್ನು ಅವರು ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗ್ತೀವಿ. ಆಲ್ದೋ ಇನ್ ಕಂಟೆಂಪರರಿ ಟೇಲ್ಸ್ 120 ಸ್ಟೋರೀಸ್ ವರ್ ಪ್ಲ್ಯಾನ್ಡ್ ಬಟ್ ಓನ್ಲಿ 24 ವರ್ ಕಂಪ್ಲೀಟೆಡ್. 120 ಸ್ಟೋರೀಸನ್ನು ಪ್ಲ್ಯಾನ್ ಮಾಡಿರ್ತಾರೆ ಕಂಟೆಂಪರರಿ ಟೇಲ್ಸಲ್ಲಿ, ಆದರೆ 24 ಮಾತ್ರ ಕಂಪ್ಲೀಟೆಡ್ ಆಗಿದ್ದಾವೆ. ಚಾಸರ್ ಇಂಟ್ರೊಡ್ಯೂಸ್ಡ್ ಫೆಲಿಸಿಟಿ ಇನ್ ಇಂಗ್ಲೀಷ್. ಲಾಂಗೆಸ್ಟ್ ಟೇಲ್ ಆಫ್ ಕಂಟೆಂಪರರಿ ಟೇಲ್ ಈಸ್ ನೈಟ್ಸ್ ಟೇಲ್. ಕಂಟೆಂಪರರಿ ಟೇಲಲ್ಲಿ ಅತ್ಯಂತ ಲಾಂಗ್ ಟೇಲ್ ಅಂತಂದರೆ ಕಂಟೆಂಪರರಿ ನೈಟ್ಸ್ ಟೇಲ್ ಅಂತ ನಾವು ನೋಡ್ಬೋದು. ಚಾಸರ್ ಹ್ಯಾಸ್ ಬೀನ್ ಕಾಲ್ಡ್ ದ ಪ್ರಿನ್ಸ್ ಆಫ್ ಪ್ಲೇಗಿಯಾರಿಸ್ಟ್. Chaucer was not in any sense a poet of the people by Hudson. The works of his life can be divided into 3 periods. ನಾವು ನೋಡ್ತಾ ಹೋಗ್ಬೋದು. ಚಾಸರ್ ಅವರ ಒಂದು ಜೀವಿತಾವಧಿಯನ್ನು 3 ಭಾಗಗಳಾಗಿ ವಿಂಗಡಿಸ್ತಾ ಹೋಗ್ತೀವಿ. ಒಂದು ಫ್ರೆಂಚ್ ಪೀರಿಯಡ್, ಅನದರ್ ಒನ್ ಈಸ್ ಇಟಾಲಿಯನ್ ಪೀರಿಯಡ್, ಅನದರ್ ಒನ್ ಈಸ್ ಇಂಗ್ಲೀಷ್ ಪೀರಿಯಡ್ ಅಂತೇಳಿ. ಫ್ರೆಂಚ್ ಪೀರಿಯಡನ್ನು ನಾವು ನೋಡಿದ್ರೆ 1359 1372ವರೆಗೂ ಫ್ರೆಂಚ್ ಪೀರಿಯಡನ್ನು ನಾವು ನೋಡ್ತಾ ಹೋಗ್ತೀವಿ. ಡ್ಯೂರಿಂಗ್ ದಿಸ್ ಟೈಮ್ Chaucer translated the Roman de la Rose, a French poem written during the 1200s. He also wrote his Book of the Duchess, an elegiac poem that shared much with contemporary French poetry of the time, but also departed from that poetry in important ways. Chaucer's extensive reading of Latin poets such as Boethius also influenced his own work. He was influenced by French masters as Guillaume de Mauchet, Jean de Meun, and Guillaume de Loris. The Romaunt of the Rose, 1360. This book was the almost a translated version of French work, Le Roman de la Rose, Jean de Meun, and Guillaume de Loris. The story begins with an allegorical dream in which the narrator receives advice from the god of love on gaining his lady's favor. Her love being symbolized by a rose, he is unable to get to the rose. ದ ರೊಮೌಂಟ್ ಆಫ್ ದ ರೋಸ್ ಅನ್ನೋದು ರೋಮನ್ ಡೇಲಾ ರೋಸ್ ಅಂತೇಳಿ ಕರಿಬೋದು. ಈ ಒಂದು ಪೊಯಮನ್ನು ಕಂಟೆಂಪರರಿ ಚಾಸರ್ ಅವರು ಬರಿತಾ ಹೋಗ್ತಾರೆ. ಫ್ರಾನ್ಸಿಂದ ಅಥವಾ ಫ್ರೆಂಚಿಂದ ಇವರು ತೊಗೊಂಡಿದ್ದಾರೆ, ಅದನ್ನು ಹೇಳ್ತಾ ಹೋಗ್ತಾರೆ. ಇದರಲ್ಲಿ ಬರುವಂತಹ ಡ್ರೀಮ್ ಅಲಿಗರಿ ಅಂತ ನಾವು ಕರಿಬೋದು ಇದು. ಸೊ ಇದರಲ್ಲಿ ಡ್ರೀಮಲ್ಲಿ ಗಾಡ್ ಆಫ್ ಲವ್, ಆಮೇಲೆ ರೋಸನ್ನು ಒಂದು ಲೇಡಿಯಾಗಿ, ಒಂದು ಸಿಂಬಲ್ ಆಫ್ ಲವ್ ಆಗಿ ತೋರಿಸ್ತಾ ಹೋಗ್ತಾರೆ. The second fragment is a satire on the mores of the time with respect to courting, religious order, and religious hypocrisy. In the second fragment, the narrator is able to kiss the rose, but then the allegorical character jealousy builds a fortress encircling it so that the narrator does not have access to it. ಓಕೆ, ಸೆಕೆಂಡ್ ಫ್ರ್ಯಾಗ್ಮೆಂಟಲ್ಲಿ ನರೇಟರು ಆ ರೋಸ್ಗೆ ಕಿಸ್ ಮಾಡಬೇಕು ಅಂತ ಹೋಗ್ತಾರೆ, ಬಟ್ ದ ಅಲಿಗರಿಕಲ್ ಕ್ಯಾರೆಕ್ಟರ್ ಜಲಸಿ ಅಂತ ಬರುತ್ತೆ. ಜಲಸಿ ಏನು ಮಾಡುತ್ತೆ, ಅದನ್ನು ಮಾಡಲಿಕ್ಕೆ ಆಗಲ್ಲ, ಸರ್ಕ್ಲಿಂಗ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನರೇಟರು ಅದನ್ನು ಟಚ್ ಮಾಡಲಿಕ್ಕೂ ಆಗಲ್ಲ, ಕಿಸ್ ಮಾಡಲಿಕ್ಕೂ ಆಗಲ್ಲ.
So the third fragment of the translation takes up the poem 5,000 lines after the second fragment ends. At its beginning, the god of love is planning to attack the fortress of jealousy with his parents. The rest of the fragment is a confession given by false semblant or false seeming, which is a treatise on the ways in which men are false to one another, especially the elegy, the clergy to their parishioners. The third fragment ends with the false semblant going to the fortress jealousy in the disguise of a religious pilgrim. He speaks with wicked tongue that is holding one of the gates of the fortress and convinces him to repent his sins. The poem ends with false semblant absolving wicked tongue of his sins. Second one is The Book of the Duchess, 1369. This book was written on the death of the Duchess Blanche, who was the wife of John Gaunt, patron of Chaucer. She belongs to Lancaster. This book is an elegy and allegorical allegory in nature. In it comprises 1300 lines. In this book, Chaucer used Ottawa rima for the first time. The book of the Duchess begins with a man who cannot sleep. His heavy thoughts and fantasies are so disturbing that has not slept for 8 years. He fears he will die of his insomnia. So he asks a servant to bring him a book to read, which he calls a romance, a medieval European genre of literature often about knights and their adventures and romances. He says that it's better to read than to play chess to try to fall asleep. ದ ಬುಕ್ ಆಫ್ ದ ಡಚಸ್ 1369 ಬರೆದಿರುವಂತಹ ಒಂದು ಬುಕ್ಸ್ ಆಗುತ್ತೆ. ಈ ಬುಕ್ಸಲ್ಲಿ ನಾವು ನೋಡ್ತಾ ಹೋಗೋದಾದರೆ ಬ್ಲೆಂಚೆ ಅವ್ರ ಬಗ್ಗೆ, ಅಂದರೆ ಈ ಬುಕ್ಸನ್ನು ಡಚಸ್ ಬ್ಲೆಂಚೆ ಅವ್ರ ಬಗ್ಗೆ ಬರಿತಾ ಹೋಗ್ತಾರೆ. ಈ ಡಚಸ್ ಬ್ಲೆಂಚೆ ಅವರು ಜಾನ್ ಗಾಂಟ್ರವರ ಹೆಂಡತಿಯಾಗಿರ್ತಾರೆ. ಸೊ ಈ ಬುಕ್ಸ್ ಒಳಗಡೆ ಫಾರ್ ದ ಫಸ್ಟ್ ಟೈಮ್ ಚಾಸರ್ ಒಟ್ಟಾವ ರೇಮವನ್ನು ಬಳಸ್ತಾ ಹೋಗ್ತಾರೆ. ಈ ಬುಕ್ಸನ್ನು ಈ ಒಂದು ದ ಬುಕ್ ಆಫ್ ಡಚಸ್ ಬಿಗಿನ್ ಆಗೋದು ಹೆಂಗಪ್ಪ ಅಂತಂದರೆ, ಮ್ಯಾನ್ ಹೂ ವಾಸ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಎಂಟರ್ ಆಗುತ್ತೆ. ಆ ಕ್ಯಾರೆಕ್ಟರು ತುಂಬ ದಿನದಿಂದ, ಅದು 8 ವರ್ಷಗಳಿಂದ ನಿದ್ದೆ ಮಾಡದೆ ಬರೀ ಯೋಚನೆಗಳಲ್ಲಿ ಫ್ಯಾಂಟಸೀಸಲ್ಲಿ ತೊಡಗಿರ್ತಾನೆ. ಸೊ ಅವನೇನು ಮಾಡ್ತಾನಪ್ಪ ಅಂದರೆ ಅವನಿಗೆ ಭಯ ಉಂಟಾಗುತ್ತೆ, ನಾನು ಎಲ್ಲಿ ನಿದ್ದೆ ಮಾಡ್ದೇನೆ ಇನ್ಸೋಮ್ನಿಯಾದಿಂದ ನಿದ್ರಾಹೀನತೆಯಿಂದ ಸಾಯ್ತೀನೋ ಅಂತೇಳಿ. ಅದಕ್ಕೆ ಇವ್ನು ಸರ್ವೆಂಟ್ಸನ್ನು ಕರೆದ್ಬಿಟ್ಟು ಏನು ಹೇಳ್ತಾನೆ, ಒಂದು ಒಳ್ಳೆ ಬುಕ್ಕನ್ನು ತೊಗೊಂಬ ಓದಬೇಕು ಅಂತ ಹೇಳ್ತಾನೆ. ಅದು ಹೇಗಿರಬೇಕಂದ್ರೆ ರೊಮ್ಯಾನ್ಸ್ ಇರಬೇಕು, ಮೆಡಿವಲ್ ಯುರೋಪಿಯನ್ ಜಾನರ್ ಇರುತ್ತೆ ಇದು. ಸೊ ನೈಟ್ಸ್ ಇರಬೇಕಂದ್ರೆ ಸೋಲ್ಜರ್ಸ್ ಇರಬೇಕು, ಅಡ್ವೆಂಚರ್ಸ್ ಇರಬೇಕು, ರೊಮ್ಯಾನ್ಸ್ ಇರಬೇಕು ಅಂತ ಹೇಳ್ತಾನೆ. ಸೊ ಅದಕ್ಕೆ ಅದನ್ನು ಓದಿದ ತಕ್ಷಣ ಅವನೇನು ಹೇಳ್ತಾನೆ, ಚೆಸ್ ಆಡೋದಕ್ಕಿಂತ ಬುಕ್ಸನ್ನು ಓದಿ ಬೇಗ ನಿದ್ದೆ ಮಾಡುವಂತಹ ಬುಕ್ಸನ್ನು ಕೊಡು ಅಂತ ಹೇಳ್ತಾನೆ. ಸೊ ಆಯಿತು. ಹಿ ರೀಡ್ಸ್ ಅಬೌಟ್ ಅ ಫಿಕ್ಷನಲ್ ಕಿಂಗ್ ಸೆಯಾಕ್ಸ್ who sets sail for an adventure at sea and is drowned in a storm. The queen Alcyone waits for him to return, and when he doesn't, she grieves inconsolably. She begs the goddess Juno to let her see what happened to her husband, if only in a dream. She vows to give her total devotion to the goddess if she grants her wish. Okay. ಅವರು ಬುಕ್ಸನ್ನು ತಂದು ಕೊಟ್ಟ ಮೇಲೆ ಆ ಒಂದು ಕ್ಯಾರೆಕ್ಟರ್ ಮತ್ತೆ ಇನ್ನೊಂದು ಬುಕ್ ಒಳಗಡೆ ಇನ್ನೊಂದು ಕ್ಯಾರೆಕ್ಟರ್ನ ಫೈಂಡ್ ಮಾಡ್ತಾ ಹೋಗುತ್ತೆ. ಅವನು ಓದ್ತಾ ಇರ್ಬೇಕಾದ್ರೆ ಫಿಕ್ಷನಲ್ ಕಿಂಗ್ ಅಂದರೆ ಆ ಬುಕ್ಸ್ ಒಳಗಡೆ ಬರುವಂತಹ ಕಿಂಗ್ ಬಗ್ಗೆ ನೋಡ್ತಾ ಹೋಗ್ತೀವಿ. ಸಿಯಾಕ್ಸ್ ಅಂತ ಅವನ ಹೆಸರು. ಅವನು ಬಂದುಬಿಟ್ಟು ಸೇಲ್ ಅಂದರೆ ಅಡ್ವೆಂಚರ್ ಆಫ್ ಸೇಲಿಗೆ ಹೋಗಿರ್ತಾನೆ. ಅಂದರೆ ಸಿಯಲ್ಲಿ ವಯೇಜಿಗೆ ಹೋಗಿರ್ತಾನೆ. ಅವನು ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿ ಏನಾದರೂ ಗೆಲ್ಲಬೇಕು ಅಂತೇಳಿ ಸಮುದ್ರಯಾನಕ್ಕೆ ಹೋಗಿರ್ತಾನೆ. ಅಂಥ ಸಂದರ್ಭದಲ್ಲಿ ಅವನ ಹೆಂಡತಿ ಬಂದುಬಿಟ್ಟು ಆಲ್ಸಿಯೋನ್ ಅಂತೇಳಿ, ಅವನ ಹೆಂಡತಿ ತನ್ನ ಗಂಡ ಸಮುದ್ರಯಾನಕ್ಕೆ ಹೋದ ನಂತರ ಅವಳು ಯಾವಾಗಲೂ ಕಾಯ್ತಾನೆ ಇರ್ತಾಳೆ, ತನ್ನ ಗಂಡನ ಮರಳುವಿಕೆಗಾಗಿ ಕಾಯ್ತಾ ಇರ್ತಾಳೆ. ಆ ಟೈಮಲ್ಲಿ ತುಂಬ ಅವಳಿಗೆ ಗೊತ್ತಾಗ್ತಾ ಇಲ್ಲ ತನ್ನ ಗಂಡ ಏನಾದ, ಎತ್ಲಾಗ ಹೋದ,
ಏನು ಕೆಲಸ ಮಾಡ್ತಿದ್ದಾನೆ ಅಂತ ಏನೂ ಗೊತ್ತಾಗ್ತಾ ಇಲ್ಲ. ಆದರೆ ಇವಳು ತುಂಬ ಬೇಜಾರಲ್ಲಿರ್ತಾಳೆ. ತೋ ಯಾವಾಗಲೂ ಅವನ ಬಗ್ಗೆನೇ ಯೋಚನೆ ಮಾಡ್ತಿರೋಂಥ ಸಂದರ್ಭದಲ್ಲಿ ಅವಳು ದೇವರನ್ನ ಬೇಡ್ಕೊಳ್ತಾಳೆ. ಗಾಡೆಸ್ ಆಫ್ ಜುನೋವನ್ನು ಬೇಡ್ಕೊಂಡಾಗ ಅವಳೇನು ಪಡ್ಕೊಳ್ತಾಳಪ್ಪ ಅಂತಂದರೆ, ತುಂಬ ಕಾಡಿ ಬೇಡಿ ಒಂದು ವರವನ್ನು ಪಡ್ಕೊಳ್ತಾಳೆ. ಅದು ತನ್ನ ಗಂಡಂಗೆ ಏನಾಗಿದೆ ಏನಾಗಿಲ್ಲ ಹೇಗಿದ್ದಾನೆ ಅನ್ನೋದನ್ನು ತನ್ನ ಕನಸಲ್ಲಿ ಮಾತ್ರ ಕಾಣುವಂಥ ಒಂದು ವರವನ್ನು ಕೊಡ್ತಾಳೆ ಗಾಡೆಸ್ ಆಫ್ ಜುನೋ. ಸೊ ಇವಾಗ ಶಿ ವೋಸ್ ಟು ಗಿವ್ ಈ ಥರ ಒಂದು ಡಿವೋಷನ್ ಶಕ್ತಿಯನ್ನು ಕೊಡು ಅಂತೇಳಿ ಕೇಳಿದಾಗ ಸರಿ ಅವಳು ಗಾಡೆಸ್ಸು ಕೊಟ್ಟಿರ್ತಾಳೆ. ಶಿ ಗ್ರ್ಯಾಂಡ್ ಮಾಡಿರ್ತಾಳೆ. ಈ ಟೈಮಲ್ಲಿ ದ ಗಾಡೆಸ್ ಕಾಸಸ್ ಎಲ್ಸಿಯೋನ್ ಟು ಫಾಲ್ ಇನ್ ಟು ಅ ಡೀಪ್ ಸ್ಲೀಪ್ ಆ್ಯಂಡ್ ಸಮನ್ಸ್ Morpheus, the god of sleep, to go to find the king on the ocean floor, inhabit his body, and make him appear to Elsion in a dream so that she sees that he has drowned. He does so, and Elsion dies of grief 3 days later. ಇದಾದ ನಂತರ ಗಾಡೆಸ್ ಏನು ಮಾಡ್ತಿರ್ತಾರೆ, ಎಲ್ಸಿ ಅವನಿಗೆ ಡೀಪ್ ಸ್ಲೀಪಲ್ಲಿ ಮಲಗುವಂಥ ಅವಕಾಶ ಸಿಕ್ಕಿರುತ್ತೆ. ಗಾಡ್ ಆಫ್ ಸ್ಲೀಪ್ ಅಂತೇಳಿ ಮಾರ್ಫಿಯಸ್ನ ಕರಿತಾ ಇರ್ತಾನೆ. ಅವನೇನು ಮಾಡ್ತಾನೆ ಈ ಸಂದರ್ಭದಲ್ಲಿ ಕಿಂಗನ್ನು ಫೈಂಡ್ ಮಾಡಿಬಿಟ್ಟು, ಅಂದರೆ ಅವ್ನು ಎಲ್ಲಿದ್ದಾನೆ ಅಂತೇಳಿ ಓಷನ್ನಲ್ಲೆಲ್ಲ ತಿಳ್ಕೊಂಡು ಅದನ್ನು ಆ ಬಾಡಿಯನ್ನು ಏಲ್ಸಿ ಅವನಿಗೆ ಆ ಡ್ರೀಮಲ್ಲಿ ಬರುವಂತೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಏಲ್ಸಿಯವನು ಇದನ್ನೆಲ್ಲ ನೋಡಿದ ಮೇಲೆ ಅವಳು ಹಿ ಹ್ಯಾಸ್ ಡ್ರೌನ್ಡ್, ಅವಳಿಗೆ ತುಂಬ ಬೇಜಾರಾಗುತ್ತೆ. ಹಿ ಡಸ್ ಸೊ ಎಲ್ಸಿಯೋನ್ ಡೈಸ್ ಆಫ್ ಗ್ರೀಫ್ 3 days later. ಇದೆಲ್ಲ ನೋಡಿದ ತಕ್ಷಣ ಅವನು ತನ್ನ ಗಂಡ ಎಲ್ಲಿ ಅವನು ಇಲ್ಲ ಅಂತೇಳಿ ಗೊತ್ತಾದ ಮೇಲೆ ಅವಳು ಮತ್ತೆ 3 ದಿನದ ನಂತರ ಹತ್ತು ಬೇಜಾರಲ್ಲಿ ಸತ್ತೋಗ್ಬಿಡ್ತಾಳೆ. ದ ನರೇಟರ್ ಆರ್ ದ ಸ್ಪೀಕರ್ ಆಫ್ ದ ಪೊಯಮ್ ಫಿಗರ್ಸ್ ದಟ್ ಇಫ್ ಅ ಗಾಡ್ ಹೆಲ್ಪ್ಸ್ ಎಲ್ಸಿಯೋನ್ fall asleep and dream, maybe a god would do the same for him. He sends a plea up to the gods that he will reward them with the most luxurious gold painted bedchamber, with a bed of the finest down, with covers embroidered with the finest threads of pure gold. If they will help him sleep, he immediately falls asleep and has a vivid dream. First, the narrator hears the birds singing the sweetest symphony he is ever heard. He is lying in a room whose walls have pictures of all the characters of the great European epic poems. For the entire story of Troy was wrought in the glasswork thus of Hector and King Priam, of Achilles, and of King Lamedon, and also of Media, and of Jason of Paris, Helen and Lavinia. And on all the walls were painted with the colors, the entire romance of the rose, both text and gloss.